ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಈ ವರ್ಷ ಮೊದಲನೇ ತಿಂಗಳು ಕಳೆದೇ ಹೋಯಿತು, ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಇದು ಪ್ರತಿ ವರ್ಷವೂ ಆಗೋದೇನೆ, ಹೇಗೆ ದಿನಗಳು ಕಳೆದು ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಬಟ್ ನಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗ್ತಿದೆ ಅನ್ನೋದನ್ನು ನಾವು ನೋಟಿಸ್ ಮಾಡಲೇಬೇಕಾಗತ್ತೆ. ಸೊ ಹೇಗಿದೆ ನಿಮ್ಮ ಮೊದಲನೇ ತಿಂಗಳು, ಹೇಗಿತ್ತು ಅಂತ ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಇಲ್ಲ ಅಂತ ಹೇಳಿದರೆ ಹೊಸ ಹೊಸ ದಿನಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ತುಂಬ ಚೇಂಜಸ್ ಮಾಡ್ಕೊಳ್ಳುವಂತಹ ಆಪರ್ಚುನಿಟಿ ಭಗವಂತ ನಮ್ಮಲ್ಲಿ ಕೊಟ್ಟಿದ್ದಾನೆ. ಅದೇ ರೀತಿ ನಮಗೆ ಈಗ ಫೆಬ್ರವರಿ 1ನೇ ತಾರೀಕು ಏನು ಮಾಘ ಪೂರ್ಣಿಮಾ ಅಂದರೆ ಫುಲ್ ಮೂನ್ ಇದೆ. ಸೊ ಬ್ಯೂಟಿಫುಲ್ ಆದಂತಹದ್ದು. ಮತ್ತು ರವಿ ಪುಷ್ಯ ಯೋಗ ಕೂಡ ಇದೆ. ಸೊ ಎರಡೂ ಕಂಜಕ್ಟ್ ಆಗಿ, ಎರಡೂ ಕಂಬೈನ್ಡ್ ಆಗಿ ನಮಗೆ ಒಂದು ಡಿವೈನ್ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಯಾಕೆ ಈ ರೀತಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದರೆ, ನನ್ನ ಹತ್ರ ಇರೋ ಕ್ರಿಸ್ಟಲ್ಸ್ನೆಲ್ಲ ಈಗ ನಾನು 100% ಚಾರ್ಜ್ ಮಾಡಲೇಬೇಕು. ಬಿಕಾಸ್ ಈ 1ನೇ ತಾರೀಕು ಬರುವಂತಹ ಹುಣ್ಣಿಮೆ ಏನಿದೆ, ಮಾಘ ಹುಣ್ಣಿಮೆ, ಸೂಪರ್ ಡೂಪರ್ ಪವರ್ಫುಲ್ ಆಗಿದೆ. ಪ್ಲೀಸ್ ಯಾರೂ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಪಾರ್ವತಿ ಹಾಗೆ ಮಂಜುಳಾ ಅವ್ರಿಗೆ. ಬಿಕಾಸ್ ಈ ಒಂದು ಬಾಕ್ಸನ್ನು ನಿಮಗೆ ತೋರಿಸ್ಬಿಡ್ತೀನಿ. ಇದರಲ್ಲಿ ನನ್ನದು ಪರ್ಸ್ನಲ್ ಕ್ರಿಸ್ಟಲ್ಸು ಇದೆ, ನಾನು ಅವರು ಕಳಿಸೋಕ್ಕೂ ಮುಂಚೆ ಬೈ ಮಾಡಿದಂಥದ್ದು. ಸೊ ಇದರಲ್ಲಿ ಫುಲ್ ಎಲ್ಲದನ್ನು ಸ್ಟೋರ್ ಮಾಡಿದ್ದೀನಿ. ಯಾಕೆ ಈ ರೀತಿ ಸ್ಟೋರ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನನಗೆ ಎಲ್ಲದೂ ಒಂದೊಂದು ಪ್ಲೇಸ್ಮೆಂಟ್ ಮಾಡಿರ್ತೀನಿ ನಾನು. ಈಗ ನಾನು ಎಲ್ಲ ಒಟ್ಟಿಗೆ ಚಾರ್ಜ್ ಮಾಡಬೇಕಲ್ವ. ಸೊ ಹಾಗಾಗಿ ಚಾರ್ಜ್ ಮಾಡೋದಕ್ಕೆ ಒಂದೇ ಕೈಯಲ್ಲಿ ನನಗೆ ಅದನ್ನ ಎತ್ತೋಕ್ಕೂ ಆಗ್ತಿಲ್ಲ, ಅಷ್ಟು ಭಾರ ಇದೆ ಅದು. ಓಕೆ, ಎಸ್, ಹಾಗಾಗಿ ಒಂದು ಬಾಕ್ಸಿಗೆ ಹಾಕ್ಬಿಡ್ತೀನಿ. ಸೊ ದಟ್ ಐ ವೋಂಟ್ ಫರ್ಗೆಟ್, ಯಾವೊಂದು ಕ್ರಿಸ್ಟಲನ್ನು ಮರೆಯೋಲ್ಲ ನಾನು ಚಾರ್ಜ್ ಮಾಡೋಕ್ಕೆ. ಸೊ ಹಾಗಾಗಿ ಈಗ ನೀವು ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ ಏನು? ಎಸ್, ನಿಮ್ಮ ಕ್ರಿಸ್ಟಲ್ಸ್ಗಳನ್ನು 1ನೇ ತಾರೀಕು ಸಂಜೆ ಚಂದ್ರೋದಯ ಆದಮೇಲೆ ನೀವು ಗೂಗಲ್ ಮಾಡಿದ್ರೆ, ಚಂದ್ರೋದಯ ಯಾವ ಟೈಮಲ್ಲಿ ಅಂತ ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆ ಟೈಮಲ್ಲಿ ನೀವು ನಿಮ್ಮ ಕ್ರಿಸ್ಟಲ್ಸ್ಗಳನ್ನು ದಯವಿಟ್ಟು ಚಾರ್ಜ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದ್ರೂ ಚಾರ್ಜ್ ಮಾಡಿ, ಮಿಸ್ ಮಾಡಬೇಡಿ. ಇದು ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ 1ನೇ ತಾರೀಕು. ಆ್ಯಂಡ್ ನಾನು ಹೇಳ್ದಂಗೆ ಮಾಘ ಪೂರ್ಣಿಮೆ ಜೊತೆ ರವಿ ಪುಷ್ಯ ಯೋಗ ಇದೆ. ಸೊ ನಿಮಗೆ ಗೌರ್ಮೆಂಟ್ ಜಾಬ್ ಅಥವಾ ಒಂದು ಕಾನ್ಫಿಡೆನ್ಸ್ ಬೇಕು ಲೈಫಲ್ಲಿ, ಒಂದು ಹೆಸರು ಕೀರ್ತಿ ಬೇಕು ಅಂದರೆ ದಿಸ್ ಇಸ್ ಅ ಮೋಸ್ಟ್ ಪವರ್ಫುಲ್ ಡೇ ಟು ಮ್ಯಾನಿಫೆಸ್ಟ್. ಓಕೆ, ಒಂದು ಒಳ್ಳೆಯ ದಿನ ಹೇಳ್ಬೋದು ಇದು. ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸೋವಂಥ ಯೋಗ ನಿಮಗೆ ಕೂಡ ಬರೋವಂಥದ್ದು. ಒಂಥರ ನಿಮ್ಮ ಲೈಫಲ್ಲಿ ಲಾಂಗ್ ಟರ್ಮ್ ಸೇಮ್ ಪ್ಯಾಟ್ರನ್ ರಿಪೀಟ್ ಆಗ್ತಿದೆ. ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇನ್ಕ್ರಿಮೆಂಟ್ ಇಲ್ಲ, ಅಥವಾ ನಿಮಗೆ ಜಾಬ್ ಸಿಗ್ತಾ ಇಲ್ಲ, ಆರ್ ಲೈಕ್ ಒಳ್ಳೆ ಕೊಲೀಗ್ಸ್ ಇಲ್ಲ, ಒಳ್ಳೆ ಕಂಪನಿ ಇಲ್ಲ, ದೆನ್ ನೀವು 1ನೇ ತಾರೀಕು ನಾನು ಹೇಳುವಂತಹ ರೆಮಿಡೀಸ್ಗಳನ್ನು ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಆ್ಯಂಡ್ ಕರುಂಗಲಿ ಮಾಲಾನು ನನಗೆ ಪಾರ್ವತಿಯವ್ರು ಕಳಿಸ್ಕೊಟ್ಟಿದ್ದು. ನನ್ನಲ್ಲಿ ತುಂಬ ಚೇಂಜಸ್ ಆಗಿದೆ, ತುಂಬ ಪೇಷನ್ಸ್ ಬಂದಿದೆ. ಆ್ಯಂಡ್ ಐ ಕ್ಯಾನ್ ಲಿಟ್ರಲಿ ಸಿ ಚೇಂಜಸ್ ಇನ್ ಮೈ ಲೈಫ್ ಆ್ಯಕ್ಚುಲಿ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು ಇದನ್ನು ಮಂಜುಳಾ ಅವ್ರು ಕಳಿಸ್ಕೊಟ್ಟಿದ್ರು. ಇದು ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ಮಸ್ಟ್ ನನಗಿದು ಯೂಸ್ ಮಾಡಿನೇ ನಾನು ಮೆಡಿಟೇಟ್ ಮಾಡೋದು, ಅಮೆಥಿಸ್ಟ್. ಓಕೆ, ಸೊ ಕಮಿಂಗ್ ಬ್ಯಾಕ್, ಇದು ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ನ ಅಟ್ರಾಕ್ಟ್ ಮಾಡುವಂತಹ ದಿನ. ಆ್ಯಂಡ್ ನೀವು ಅವತ್ತು ನೋಡಿದರೆ 1ನೇ ತಾರೀಕು 2ನೇ ತಿಂಗಳು ಆ್ಯಂಡ್ 2026 ಆ್ಯಡ್ ಮಾಡಿದ್ರೆ ನಮಗೆ ಸಿಗೋದು ನಂಬರ್ 1. ಸೊ 1 to 1 ಅಂದರೆ ಪ್ಯಾಲಿಂಡ್ರೋಮ್ ನಂಬರ್ ಅಂತ ಹೇಳ್ತಾರಲ್ವ. ಈ ಕಡೆಯಿಂದ ಓದಿದ್ರೂ 1 to 1 ಬರುತ್ತೆ, ಆ ಕಡೆಯಿಂದ ಓದಿದ್ರೂ 1 to 1 ಬರುತ್ತೆ. ಸೊ ಒಂಥರ 1 to 1 ಪೋರ್ಟಲ್ ಡೇ ಅಂತ ಕೂಡ ನಾವು ಹೇಳಬಹುದು. ಇದನ್ನು ಏನು ಮಾಡಬೇಕು? ಸಿಂಪಲ್ಲಾಗಿ ಬೆಳಗ್ಗೆ ಬೇಗ ಎದ್ದೇಳಿ, ಆಲ್ಮೋಸ್ಟ್ ಲೈಕ್ ಸೂರ್ಯೋದಯ ಆಗೋಕ್ಕೂ ಮುಂಚೆ ಇದ್ದೇಳಿ. ಇವಾಗೆಲ್ಲ ಸೂರ್ಯೋದಯ ಲೈಕ್ 6:30 ಮೇಲಾಗ್ತಿದೆ. ಸೊ ಆರಾಮ್ಸೆ ನೀವು ಎದ್ದೇಳ್ಬೋದು ಬೇಗ. ನಿಮ್ಮ ಒಂದು ಬಕೆಟ್ಗೆ, ನೀವು ಸ್ನಾನ ಮಾಡುವಂತಹ ನೀರೇನು ತುಂಬಿಸ್ತಿರಲ್ಲ ಆ ಬಕೆಟಿಗೆ ಒಂದು ಚಿಟಿಗೆಯಷ್ಟು ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ. ಸೊ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಹೋಗುತ್ತೆ, ನಿಮ್ಮ ಎನರ್ಜಿ ಹೈ ಆಗುತ್ತೆ, ಆ್ಯಂಡ್ ಗುರುವಿನ ಬಲನೂ ನಿಮಗೆ ಸಿಗುತ್ತೆ. ಓಕೆ, ಅವತ್ತಿನ ದಿನ ಬಿಳಿ ಅಥವಾ ಲೈಕ್ ಆರೆಂಜ್, ಮೈಲ್ಡ್ ಆರೆಂಜ್ ಕಲರ್ ಬಟ್ಟೆನ ಧರಿಸಿ. ಅವತ್ತಿನ ದಿನ ನೀವು ಮನೇಲಿ ಇರ್ತೀರ ಅಂದರೆ ಟೀ ಶರ್ಟು, ಆ ರೀತಿಯೇ ಒಂಥರ ವೈಟ್, ಒಂಥರ ಸೋಬರ್ ಕಲರ್ ಇರಬೇಕು, ಲೈಟ್ ಕಲರ್ ಇರಬೇಕು, ಆ ರೀತಿ ಬಟ್ಟೆನ ಧರಿಸಿ. ಓಕೆ, ಆ್ಯಂಡ್ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಯಾವಾಗಲೂ ನಾನು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು, ತಾಮ್ರದ ಚೊಂಬಲಿ ಅಂತ ಹೇಳ್ತಿದ್ದೆ, ಯಾವತ್ತೂ ತೋರಿಸಿರಲಿಲ್ಲ. ಈಗ ನಾನಂತೂ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ, ರೆಗ್ಯುಲರಾಗಿ ಅರ್ಘ್ಯ ಕೊಡ್ತಾಯಿದ್ದೀನಿ ಸೂರ್ಯನಿಗೆ. ಹಾಗಾಗಿ ಇದನ್ನ ಇಲ್ಲೇ ಇಟ್ಕೊಂಡಿದ್ದೀನಿ.
ಈ ರೀತಿ ತಾಮ್ರದ ಚೆಂಬು ಬರುತ್ತೆ, ಅದನ್ನು ನೀವು ನೀರನ್ನು ಕಂಪ್ಲೀಟ್ ಫಿಲ್ ಮಾಡಿ, ಇಲ್ಲಿ ತನಕ ನೀರನ್ನು ಫಿಲ್ ಮಾಡಿ, ಇದಕ್ಕೆ ಒಂದು ಚಿಟಿಕೆ ಕುಂಕುಮ, ಹಾಗೆ ಒಂದು ಚಿಟಿಕೆಯಷ್ಟು ಅಕ್ಷತೆ ಕಾಳನ್ನ ಹಾಕಿ, ಅಕ್ಕಿ ಮಾಮೂಲಿ ಅಕ್ಕಿನೂ ಹಾಕ್ಬೋದು, ಆ್ಯಂಡ್ ಕೆಂಪು ಹೂವನ್ನ ಹಾಕಿ. ಕೆಂಪು ಹೂ ರೋಸ್ ಆಗಿರಬಹುದು, ಅಥವಾ ನಿಮಗೆ ಯಾವುದಾದ್ರೂ ಕೆಂಪು ಹೂವು ಅವೈಲೇಬಲ್ ಇದ್ದರೆ ಹಾಕ್ಬೋದು. ರೋಸ್ ಹಾಕಿ, ನಾನು ರೋಸ್ನೇ ಯೂಸ್ ಮಾಡೋದು. ಹಾಕಿಬಿಟ್ಟು ಇದನ್ನು ಅಡುಗೆ ಕೊಡೋದಕ್ಕೆ ಬಳಸ್ಕೊತೀನಿ. ಅಂದರೆ ಸೂರ್ಯನ ಕಡೆ ಮುಖ ಮಾಡಿಕೊಂಡು ಇದನ್ನು ಕೈಯಲ್ಲಿ ಇಟ್ಕೊಂಡು ನಾನು ಪ್ರೇ ಮಾಡ್ತೀನಿ. ಸೂರ್ಯದೇವ, ನನಗೆ ಒಳ್ಳೆ ನೇಮ್ ಫೇಮ್ ಕೊಡು, ನನ್ನ ಕರಿಯರಲ್ಲಿ ಇಂಪ್ರೂವ್ಮೆಂಟ್ ಇರಲಿ, ನನ್ನ ಮನಸ್ಸಲ್ಲಿ ಏನೇನಿದೆ ಅದನ್ನೆಲ್ಲ ನಾನು ಕೇಳಿಕೊಂಡು ಈ ರೀತಿ ನೀರನ್ನು ಸೂರ್ಯನ ಕಡೆ ಮುಖ ಮಾಡಿ ನೀರನ್ನು ಭೂಮಿ ಮೇಲೆ ಬೀಳೋ ಥರ ಹಾಕ್ತೀನಿ. ನಿಮಗೆ ಅದೆಲ್ಲ ಆಪರ್ಚುನಿಟಿ ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಮನೆ ಕಿಟಕಿಯಲ್ಲೇ ನಿಂತ್ಕೊಂಡು ಮಾಡಿ, ಕೆಳಗಡೆ ಒಂದು ಪ್ಲೇಟೋ ಅಥವಾ ಒಂದು ಬಟ್ಟಲನ್ನೋ ಇಟ್ಕೊಳ್ಳಿ. ಆ ನೀರನ್ನು ಆಮೇಲೆ ತೊಗೊಂಡೋಗಿ ಯಾವುದಾದ್ರೂ ಗಿಡದ ಹತ್ರನೂ ಹಾಕಬಹುದು. ಸೊ ಭಗವಂತನಿಗೆ ಭಕ್ತಿ ಮುಖ್ಯ. ಓಕೆ, ಅದನ್ನು ಕೇಳಿಕೊಂಡು ನೀವು ಈ ನೀರನ್ನು ಹಾಕಬೇಕಾದ್ರೆ ನಿಮ್ಮ ಬೆರಳುಗಳಲ್ಲೇ ಕೌಂಟ್ ಮಾಡ್ಕೋಬೋದು. ಓಂ ಗ್ರೀನಿ ಸೂರ್ಯಾಯ ನಮಃ, ಓಂ ಗ್ರೀನಿ ಸೂರ್ಯಾಯ ನಮಃ, ಓಂ ಗ್ರೀನಿ ಸೂರ್ಯಾಯ ನಮಃ ಅಂತ ಒಂದು 11 ಬಾರಿ ಪಠನೆ ಮಾಡಬೇಕು ನೀವು ನೀರನ್ನು ಹಾಕೋ ತನಕ. ಸಮ್ಟೈಮ್ಸ್ ಇದರಲ್ಲಿ ಏನಾಗುತ್ತೆ ಗೊತ್ತಾ, ನಾವು ನೀರನ್ನು ಹಾಕಿದಾಗೂ ಅಕ್ಷತೆ ಕಾಳೆಲ್ಲ ಅಲ್ಲೇ ಇರುತ್ತೆ. ಅದನ್ನೆಲ್ಲ ನೀವೇ ನಿಮ್ಮ ಕೈಯಾರೆ ತೆಗೆದು ಕ್ಲೀನ್ ಮಾಡ್ಬೋದು. ದಟ್ ಡಸಂಟ್ ರಿಯಲಿ ಮ್ಯಾಟರ್. ಸೊ ನೀವು ಎದ್ದ ತಕ್ಷಣ ಒಂದು ಪಿಂಚ್ ಆಫ್ ಟರ್ಮರಿಕ್ ಅಂದರೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ, ನೆಕ್ಸ್ಟ್ ಸೂರ್ಯನಿಗೆ ಅರ್ಘ್ಯನ ಕೊಟ್ಬಿಟ್ಟು, ಅದರ ನೆಕ್ಸ್ಟು ದಿನನಿತ್ಯ ಪೂಜೆ ಮಾಡುವಂತಹ ನಿಮ್ಮ ಮನೆಯಲ್ಲಿ ಏನು ಪೂಜೆ ಮಾಡ್ತೀರಲ್ಲ ಅದನ್ನು ನಾರ್ಮಲಾಗಿ ಪೂಜೆನ ಮಾಡಿಕೊಂಡು ಮನಸ್ಸಲ್ಲೇ ನಿಮ್ಮ ಕರಿಯರ್ ಬಗ್ಗೆ, ಸ್ಪೆಷಲಿ ಕರಿಯರ್ ಅಥವಾ ಹಣದ ರಿಲೇಟೆಡ್ ಬಗ್ಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅದನ್ನೆಲ್ಲ ಮಾಡ್ಕೊಂಡ್ಮೇಲೆ ಅವತ್ತಿನ ದಿನ ನೀವು ನಿಮ್ಮ ದಿನಾನ ಸ್ಟಾರ್ಟ್ ಮಾಡ್ಬೋದು. ಇನ್ನು ಮ್ಯಾನಿಫೆಸ್ಟೇಷನ್ಗೆ ಅಂತ ಬಂದಾಗ ನಮಗೆ 1ನೇ ತಾರೀಕು ಆಗಿರೋದ್ರಿಂದ ನಮಗೆ ಮಂತ್ ಡಿಕ್ಲರೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಂತ್ ಡಿಕ್ಲರೇಷನ್ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ಹಾಗೆ ಮೂನ್ ಲೈಟಲ್ಲಿ ಚಾರ್ಜ್ ಮಾಡೋ ವಿಡಿಯೋ ಕೂಡ ಎಂಡಲ್ಲಿ ಹಾಕ್ತೀನಿ. ಚೆಕ್ಔಟ್ ಮಾಡ್ಕೊಳ್ಳಿ ಎಲ್ಲದನ್ನು. ಯಾರಾದರೂ ನಿಮಗೆ ಹೇಗೆ ಮಂತ್ ಡಿಕ್ಲೇರ್ ಮಾಡಬೇಕು ಗೊತ್ತಾಗಲ್ಲ ಏನು ಅಂತ ಹೇಳಿದ್ರೆ, ನಾನು ಒಂದು ಓನ್ ಬುಕ್ಕನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ಪರ್ಚೇಸ್ ಮಾಡೋಕ್ಕೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ನಿಮ್ಮ ಮಂತ್ ಡಿಕ್ಲರೇಷನ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ಏನಾದರೂ ಮ್ಯಾನಿಫೆಸ್ಟೇಷನ್ ಮಾಡಿಲ್ಲ ಅಥವಾ ವಿಷನ್ ಬೋರ್ಡ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ 1ನೇ ತಾರೀಕು ಸ್ಟಾರ್ಟ್ ಮಾಡ್ಬೋದು. ಇಟ್ಸ್ ಅ ವೆರಿ ಪವರ್ಫುಲ್ ಡೇ. ಆ್ಯಂಡ್ ನೀವು ಯಾವುದಾದ್ರೂ ಮಂತ್ರಗಳನ್ನ ಪಠನೆ ಮಾಡಬೇಕು ಅಂತ ಹೇಳಿದ್ರೆ ದೇವ್ರ ಮನೇಲಿ ಕೂತು 108 ಬಾರಿ ಪಠನೆ ಮಾಡಬಹುದು. ಓಕೆ, ಅದಾದಮೇಲೆ ಸಂಜೆ ಟೈಮಲ್ಲಿ ಒಂದು ಸಣ್ಣ ದೀಪನ ಹಚ್ಚಿ, ಮಾಮೂಲಿ ಸಂಜೆ ದೀಪ ಹಚ್ತಿರಲ್ಲ ಅದು ಆಲ್ಸೋ ಫೈನ್. ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಬಾರಿ ಪಠನೆ ಮಾಡಬೇಕು. ಆ್ಯಂಡ್ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ನಮೋ ಭಗವತೆ ವಾಸುದೇವಾಯ, ಇನ್ನೊಂದು ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ. ಇನ್ ಕೇಸ್ ನಿಮಗೆ ಸಂಜೆ ಎಲ್ಲೋ ಕೆಲಸಕ್ಕೆ ಹೋಗ್ತೀನಿ, ಬರೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಬೆಳಗ್ಗೆನೇ ಈ 2 ಮಂತ್ರಗಳನ್ನು ಚಾಂಟಿಂಗ್ ಮಾಡಬಹುದು 108 ಬಾರಿ ದೇವ್ರ ಮನೆಯಲ್ಲಿ ಕೂತ್ಬಿಟ್ಟು. ಏನಾದರೂ ಯಾವುದೇ ಮಂತ್ರ ಹೇಳ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಇಂಟೆನ್ಷನ್ಸ್ ತುಂಬ ಇಂಪಾರ್ಟೆಂಟ್. ಓಕೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೆ ಏನು ಬೇಕು ಲೈಫಲ್ಲಿ, ಗಿವ್ ಇಮ್ ಅ ಲಿಸ್ಟ್. ಓಕೆ, ನನಗೆ ಈ ಥರ ಮದುವೆ ಆಗಬೇಕು, ಒಳ್ಳೆ ಹುಡುಗ ಸಿಗಬೇಕು, ಒಳ್ಳೆ ಮಾರ್ಕ್ಸ್ ಬರಬೇಕು, ಒಳ್ಳೆ ಕರಿಯರ್ ಇಂಪ್ರೂವ್ಮೆಂಟ್ ಆಗಬೇಕು, ನಿಮ್ಮ ಲೈಫಲ್ಲಿ ಏನೇನೆಲ್ಲ ನಿಮಗೆ ಬೇಕು, ಜಸ್ಟ್ ಡೂ ಇಟ್. ಬಿಕಾಸ್ ನಮಗೆ ಮತ್ತೆ 1ನೇ ತಾರೀಕು 2ನೇ ತಿಂಗಳು 2026 ಮತ್ತೆ ನಾವು ಸಾಯೋ ತನಕ ಬರಲ್ಲ. ಹಾಗಾಗಿ ನಿಮ್ಮ ಲೈಫಲ್ಲಿ ಏನೇನಿದೆ ಅದನ್ನೆಲ್ಲ ಕೇಳ್ಕೊಳ್ಳಿ. ಅಪ್ಲಿಕೇಶನ್ ಹಾಕಿಬಿಡಿ, ದೇವರಿಗೆ ಹೇಳಿ ಮಂತ್ರಗಳನ್ನು ಚಾಂಟ್ ಮಾಡಬಹುದು. ಇನ್ ಕೇಸ್ ನಿಮಗೆ ಬೆಳಿಗ್ಗೆ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ, ಸೂರ್ಯನಿಗೆ ಅರ್ಘ್ಯ ಬೆಳಗ್ಗೆ ಕೊಡೋಕ್ಕಾಗಲಿಲ್ಲ, ಅಥವಾ ಮಂತ್ರಗಳನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಸಂಜೆ ಕೂಡ ಅರ್ಘ್ಯ ಕೊಡ್ಬೋದು. ಓಕೆ, ಸೂರ್ಯನ ಕಡೆ ಮುಖ ಮಾಡಿ ನೀರನ್ನು ಸೂರ್ಯನಿಗೆ ಸಂಜೆ ಕೂಡ ಕೊಡ್ಬೋದು. ಆ್ಯಂಡ್ ನಾರ್ಮಲ್ ದೀಪ ಹಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೋದು ಬೆಳಗ್ಗೆ ಅಥವಾ ಸಂಜೆ. ಓಕೆ, ಒಂದು 6 ಗಂಟೆಯಿಂದ 7 ಗಂಟೆ ಒಳಗಡೆ ಇದನ್ನು ಪರ್ಫಾರ್ಮ್ ಮಾಡಿ. ಇದೆಲ್ಲ ಮಾಡಾದ್ಮೇಲೆ 1ನೇ ತಾರೀಕು ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ನಿಮ್ಮ ಕೈಲಾದರೆ ಅಕ್ಕಿ ಅಥವಾ ಬಟ್ಟೆಗಳು ಅಥವಾ ಹಳದಿ ಕಲರ್ ಸ್ವೀಟ್ಸ್ ಏನಾದರೂ ಬಡವರಿಗೆ ದಾನ ಮಾಡಿ, ಇಲ್ಲಾಂದರೆ 1 ರೂಪಾಯಿ ಕಾಯಿನೋ ಯಾರಿಗಾದರೂ ಡೊನೇಟ್ ಮಾಡ್ಬೋದು. ನಿಮ್ಮ ನಿಯರ್ ಬೈ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಯಾರೋ ನಿಮ್ಮ ಮನೆ ಹತ್ರ ಬಂದರೆ ಅಂಥವ್ರಿಗೂ ಕೊಡಬಹುದು. ಅದು ಒಂಥರ ನಿಮಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿನ ತಂದುಕೊಡುತ್ತೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸಹಾಯ ಮಾಡುತ್ತೆ. ಓಕೆ, ಸೊ ತುಂಬ ಸಿಂಪಲ್ ರೆಮಿಡೀಸ್, ವೆರಿ ವೆರಿ ಸಿಂಪಲ್, ಏನೂ ಇಲ್ಲ ಇದರಲ್ಲಿ. ನೀವೇನೋ ಕಷ್ಟಪಟ್ಟು ಏನೋ ಮಾಡೋದು ಏನೂ ಇಲ್ಲ. ನಿಮ್ಮ ಒಂದು ಮಂತ್ ಡಿಕ್ಲರೇಷನ್ ಮಾಡ್ಕೊಳ್ಳೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ಏನಿದು ಮಂತ್ ಡಿಕ್ಲರೇಷನ್ ಅಂದರೆ, ಈ ವಿಡಿಯೋ ಎಂಡಲ್ಲಿ ವಿಡಿಯೋ ಸಿಗುತ್ತೆ, ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆರ್ ಇಸ್ ಲಾಟ್ ಆಫ್ ಸಕ್ಸಸ್ ಸ್ಟೋರೀಸ್ ಅಬೌಟ್ ದ್ಯಾಟ್. ಮಂತ್ ಡಿಕ್ಲೇರ್ ಮಾಡಿದ್ರೆ ಹೇಗೆ ನಾವು ಸಕ್ಸಸ್ಸನ್ನು ನೋಡ್ಬೋದು ಅನ್ನೋದು ಇದೆ. ಸೊ ಹಾಗಾಗಿ ಅದನ್ನು ಕೂಡ ಮಿಸ್ ಮಾಡಬೇಡಿ, ದಯವಿಟ್ಟು ಮಾಡಿ.
ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ಕೇಳಿ. ಆ್ಯಂಡ್ ಎಸ್, ಪೀರಿಯಡ್ಸ್ ಟೈಮಲ್ಲಿ ಪೂಜೆ ಮಾಡೋದನ್ನು ಅವಾಯ್ಡ್ ಮಾಡಿ. ಇನ್ನು ಮಂತ್ ಡಿಕ್ಲರೇಷನ್ ಆಗಿರ್ಬೋದು ಅಥವಾ ಕ್ರಿಸ್ಟಲ್ಸ್ ಚಾರ್ಜ್ ಮಾಡೋದಾಗಿರ್ಬೋದು ಮಾಡ್ಕೋಬಹುದು. ಓಕೆ, ಓಂ ಸೂರ್ಯಾಯ ನಮಃ ಅಂತ ಕಾಮೆಂಟ್ ಮಾಡಿ ಸೂರ್ಯನ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಡೇ. ನಾ ಹೇಳ್ದಂಗೆ ಯೋಗ, ರವಿ ಪುಷ್ಯ ಯೋಗ. ಆ್ಯಂಡ್ ನಮಗೆ ಸಂಡೇನೇ ಬಂದಿರೋದ್ರಿಂದ, ಭಾನುವಾರನೇ ಅಂದರೆ ರವಿಯ ವಾರನೇ ಬಂದಿರೋದ್ರಿಂದ ಇನ್ನೂ ಪವರ್ಫುಲ್. ಓಕೆ, ಐ ಹೋಪ್ ನೀವು ಯಾರು ಈ ಯಾವ ರೆಮಿಡೀಸ್ನು ಮಿಸ್ ಮಾಡಲ್ಲ ಅಂತ ಅನ್ಕೋತೀನಿ. ಏನೇ ಡೌಟ್ಸ್ ಇದ್ದರೂ ಜಸ್ಟ್ ಲೆಟ್ ಮೀ ನೋ. ಥ್ಯಾಂಕ್ ಯು ಸೋ ಮಚ್.